ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತು ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುವಂಥ ಒಂದು ಕ್ರಿಸ್ಪಿ ಸ್ನ್ಯಾಕ್ಸ್ ರೆಡಿ ಮಾಡೋಣ. ಇದು ತುಂಬ ಸುಲಭ ಮಾಡೋದು. ಮೈದಾ ಹಿಟ್ಟು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಗೋಧಿ ಹಿಟ್ಟಿದ್ರೂ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬೇಗನೆ ಆಗುತ್ತೆ. ಬನ್ನಿ ಇವಾಗ ಮಾಡೋ ವಿಧಾನ ನೋಡೋಣ. ಒಂದು ಬೌಲ್ನಲ್ಲಿ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ನಾನು ಈ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನಂತರ ಕರಿ ಎಳ್ಳು ಜೊತೆಗೆ ಅಜ್ವೈನ್ ಮತ್ತು ಜೀರಾ ತೊಗೊಂಡಿದ್ದೀನಿ. ಎರಡೂ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಕರಿದ್ರೆ ಇದು ಸ್ವಲ್ಪ ಡೈಜೆಷನ್ನಿಗೆ ಒಳ್ಳೆಯದಾಗತ್ತೆ ಅಂತ. ಹಾಗೆ ಇಂಗು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಪ್ಪ ಏನಕ್ಕೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಕಸ್ತಾ ಬರುತ್ತೆ, ಅಂದರೆ ಬಾಯಲ್ಲಿಟ್ಟರೆ ಸ್ವಲ್ಪ ಪಳ್ಳು ಅನಿಸುತ್ತೆ. ಅದಕ್ಕೋಸ್ಕರ ತುಪ್ಪದ ಬದಲು ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಮಾಡಿಬಿಟ್ಟು ಒಂದು ಮುಷ್ಟಿ ಥರ ಮಾಡ್ಕೊಂಬಿಟ್ರೆ ಅದು ನೀಟಾಗಿ ಹೊಂದ್ಕೊಂಡಿರುತ್ತೆ ತುಪ್ಪ ಎಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ನಾವು ಎಣ್ಣೆ ಹಾಕಿಬಿಟ್ಟು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕಾಗತ್ತೆ. ಒಂದು ಸ್ವಲ್ಪ ಟೈಟಾಗಿರಲಿ ಅಷ್ಟೇ, ಪೂರಿಕಿನ ಸ್ವಲ್ಪ ಗಟ್ಟಿಯಾಗಿದ್ದರೆ ಓಕೆ. ಇವಾಗ ಒಂದು 4 ಚಪಾತಿ ಹಿಟ್ಟಿನ ಇದ್ರ ಮೆಷರ್ಮೆಂಟಲ್ಲಿ ನಾನು ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಲೇಯರ್ಗೆ ನಾನು ತುಪ್ಪ ಒರೆಸಿದ್ದೀನಿ. ತುಪ್ಪ ಒರೆಸ್ಬಿಟ್ಟು ಮತ್ತು ಅದಕ್ಕೆ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿದ್ದೀನಿ. ಇದೇ ಥರ ನಾವು 4 ಲೇಯರ್ಗೆ ಮಾಡ್ಕೊಬೇಕಾಗತ್ತೆ. ಇವಾಗ 2ನೇ ಲೇಯರ್ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ಗೀ ಎಲ್ಲ ಒರೆಸ್ಕೊಂಡ್ಬಿಟ್ಟು ಸ್ಪ್ರಿಂಕಲ್ ಮಾಡಿದ್ದೀನಿ, ಡಸ್ಟ್ ಮಾಡ್ಕೊಂಡಿದ್ದೀನಿ ಪೌಡ್ರನ್ನ ಮೈದಾ ಹಿಟ್ಟಿಂದು. ಸೊ ಅದೇ ಥರ 3rd ಲೇಯರ್ ಹಾಕಿ ನೆಕ್ಸ್ಟು 4th ಲೇಯರ್ ಹಾಕಿಬಿಟ್ಟು ನೀಟಾಗಿ ಮತ್ತೆ ಒಂದು ಸತಿ ಲಟ್ಟಿಸ್ಕೊಂಡು ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಬೇಕಾಗತ್ತೆ. ಮಕ್ಕಳಿಗೆ ಬೇರೆ ಶೇಪು, ಸ್ಟಾರ್ ಶೇಪು ಅಥವಾ ಸ್ಕ್ವೇರ್ ಶೇಪ್ನಲ್ಲಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಸೊ ನಾನಿವಾಗ ಮಾಮೂಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಬಿಟ್ಟು ಹದವಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ತುಂಬ ಬಿಸಿಯಾಗಿರಬಾರ್ದು, ಹಾಗೆ ತುಂಬ ತಣ್ಣಗೂ ಇರಬಾರ್ದು. ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಮೆಸೇಜ್ ಮಾಡಿದರು, ನೀವು ಮಾಡೋ ವಿಧಾನನ ವಾಯ್ಸ್ ಓವರ್ ಕೊಟ್ಟು ಹೇಳಿ ಮೇಡಮ್, ಸ್ವಲ್ಪ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು. ಮಿಕ್ಕಿದ ಹಳೇ ರೆಸಿಪೀಸ್ ಎಲ್ಲ ನನ್ನ ಮೊಬೈಲಲ್ಲಿ ಇಲ್ಲ, ಆ್ಯಕ್ಚುಲಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈ ರೆಸಿಪಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ವಾಯ್ಸ್ ಓವರ್ ಕೊಡೋಕ್ಕೆ. ಇವಾಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಬಿಡಬಾರ್ದು, ನೀಟಾಗಿ ಅದು ಫ್ರೈ ಆಗಬೇಕು. ಅದಕ್ಕೋಸ್ಕರ ಎಷ್ಟು ಹಿಡಿಯುತ್ತೆ ಅಷ್ಟೇ ಬಿಡಬೇಕು ಎಣ್ಣೆಯಲ್ಲಿ. ಇದನ್ನು ಹದವಾಗಿ ಕರೆದುಕೊಳ್ಬೇಕಾಗತ್ತೆ. ಒಂದು ಲೆವೆಲ್ ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು 10-15 ಮಿನಿಟ್ಸ್ ಆದರೂ ಬೇಕಾಗತ್ತೆ. ಆಮೇಲೆ ನಾವು ಏನು ಲೇಯರ್ಸ್ ಹಾಕಿರ್ತೀವಲ್ವ, ಒಂದು 3 ಲೇಯರ್ಸ್ ಆದರೂ ಮಾಡ್ಕೋಬೋದು. ಅದು ನೀಟಾಗಿ ಇವಾಗ ಫ್ರೈ ಆದಮೇಲೆ ಬಿಚ್ಕೊಂಡಿರುತ್ತೆ, ನೀಟಾಗಿ ಕಾಣಿಸುತ್ತೆ. ಆಮೇಲೆ ಫುಲ್ ಕ್ರಿಸ್ಪಿನೆಸ್ಸು ಇದೆ, ಹಾಗೆ ಕಸ್ತಾ ಕೂಡ ಇದೆ. ಇದನ್ನು ಎರಡು ಬ್ಯಾಚಲ್ಲಿ ನಾನು ಮಾಡಿದ್ದೀನಿ. ಒಂದು ಬೌಲಲ್ಲಿ ತೊಗೊಂಡ್ರೆ ಒಂದು 2 ಬ್ಯಾಚ್ ಆಗಿದೆ ನನಗೆ ಕರಿಯೋಕ್ಕೆ. ನೋಡಿ, ಸೂಪರಾಗಿ ಕಲರ್ ಬಂದಿದೆ. ಈ ರೀತಿ ಕಲರ್ ಬಂದರೆ ಸಾಕು. ನೀವು ಇದನ್ನು ಹಾಗೆ ಮಕ್ಕಳು ಲಂಚ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ಟೀ ಟೈಮಲ್ಲಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಆಮೇಲೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ, ಹಾಗೆ ಬೇಗ ಕೂಡ ಆಗುತ್ತೆ. ಇಫ್ ಇನ್ ಕೇಸ್ ಮೈದಾ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟಿನಲ್ಲೂ ಕೂಡ ಮಾಡ್ಬೋದು. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ. ಸಿ ಯು ಆಲ್, ಬಾಯ್.